ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತ ಹೇಳಿ ಈ ಒಂದು ವಿಡಿಯೋದಾಗ ಸಿಗ್ಮಂಡ್ ಫ್ರಾಯ್ಡ್ ಅವರ ಸೈಕೋ ಅನಾಲಿಟಿಕ್ ಥಿಯರಿ ಬಗ್ಗೆ ಒಂದಿಷ್ಟು ನಾಲೆಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ರೀಸೆಂಟಾಗಿ ಕರ್ನಾಟಕ TET ಎಕ್ಸಾಮ್ ನಡೆದಿತ್ತು 7ನೇ ತಾರೀಕು. ಭಾಳಷ್ಟು ಜನ ಒಂದು ಒಳ್ಳೆಯ ಪ್ರಿಪ್ರೇಷನ್ ಮಾಡಿ ಎಲಿಜಿಬಿಲಿಟಿಗಿಂತ ಹೆಚ್ಚಿಗೆ ಮಾರ್ಕ್ಸನ್ನು ಪಡೆದಿದ್ರಿ. ನನಗೆ ಸಾಕಷ್ಟು ಜನ ಫೋನ್ ಕೂಡ ಮಾಡಿದರು, ಒಂದು ಒಳ್ಳೆ ಸ್ಕೋರ್ ಮಾಡಿದ್ದೀನಿ ಸರ್ ಅಂಥೇಳಿ. ನನಗೆ ತುಂಬ ಖುಷಿ ಆಯಿತು. ಇನ್ನು ಸ್ವಲ್ಪ ಜನ ಏನಂತಂದರೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ರಿ, ಆದರೂ ಕೂಡ ಒಂದು ಎಲಿಜಿಬಿಲಿಟಿ ಮಾರ್ಕ್ಸನ್ನು ಪಡೆಯೋದ್ರಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಎಡವಿದ್ರಿ ಅಂತ ಅನ್ಕೊತೀನಿ. ಆದರೆ ನಥಿಂಗ್ ಟು ವರಿ. ಇನ್ನೇನು ಫೆಬ್ರವರಿಯಲ್ಲಿ ನಿಮ್ಗೆ ಏನಂತಂದರೆ CTET ಎಕ್ಸಾಮ್ ಇರುತ್ತೆ. 8th ಫೆಬ್ರವರಿಗೆ ಸೆಂಟ್ರಲ್ TET ಎಕ್ಸಾಮ್ ಇರುತ್ತೆ. ಈ ಒಂದು ಎಕ್ಸಾಮನ್ನು ಪಾಸ್ ಆದರೂ ಕೂಡ ನೀವೇನಂತಂದರೆ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಒಂದು ಟೀಚಿಂಗ್ ಉದ್ಯೋಗಗಳನ್ನ ಕರೆದ್ರೆ CTET ಮಾರ್ಕ್ಸಲ್ಲಿ ನೀವು ಕ್ಲಿಯರ್ ಮಾಡಿದರೆ, ಎಲಿಜಿಬಿಲಿಟಿ ಮಾರ್ಕ್ಸ್ ಪಡೆದಿದ್ದರೆ ಅದು ಇಲ್ಲಿ ಕೂಡ ಏನಂತಂದರೆ ಅಪ್ಲೈ ಆಗುತ್ತೆ. ಕರ್ನಾಟಕ TET ಪಾಸ್ ಆದಂತಲೇ ಏನಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ಸೈಕೋ ಅನಾಲಿಟಿಕ್ ಥಿಯರಿ ಬೈ ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿ. ಸೈಕಾಲಜಿಯಲ್ಲಿ ಸೆಂಟ್ರಲ್ TETಯಲ್ಲೂ ಕೂಡ ಇಂಪಾರ್ಟೆಂಟು, ಕರ್ನಾಟಕ TETಯಲ್ಲೂ ಇಂಪಾರ್ಟೆಂಟು. ಈ ಒಂದು ಟಾಪಿಕ್ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿರುತ್ತೆ. ಹಾಗಾಗಿ ಇದನ್ನು ಒಂದು ಸಲ ಏನಂತಂದರೆ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿರ್ತೀನಿ. ಈ ಫೋಟೋಲ್ಲಿ ಕಾಣ್ತಿರೋವಂಥ ವ್ಯಕ್ತಿನೇ ಏನಪ್ಪ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಸೈಕಾಲಜಿ ಅನ್ನೋ ಒಂದು ಫೀಲ್ಡಿನಲ್ಲಿ ಸಾಕಷ್ಟು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ವ್ಯಕ್ತಿ. ಬೇರೆ ಬೇರೆ ಥಿಯರಿಗಳನ್ನು ಕೊಟ್ಟಿದ್ದಾರೆ. ಮನಸ್ಸುಗಳು ಹೇಗೆ ವರ್ಕ್ ಮಾಡ್ತವೆ, ಮನಸ್ಸುಗಳಲ್ಲಿ ಎಷ್ಟು ವಿಧಗಳಿದ್ದಾವೆ, ಇಡ್, ಈಗೋ, ಸೂಪರ್ ಈಗೋ, ಈ ರೀತಿ ಸಾಕಷ್ಟು ಬೇರೆ ಬೇರೆ ಥಿಯರಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸೈಕೋ ಅನಾಲಿಟಿಕ್ ಥಿಯರಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ. ಈ ಒಂದು ಥಿಯರಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ವಿಲ್ ಟೇಕ್ ಎ ಸಿಚುವೇಶನ್. ಈ ಒಂದು ಫೋಟೋನ ನೋಡಿದರೆ ಇಬ್ಬರು ಬಾಡಿ ಬಿಲ್ಡರ್ಸ್ ಇದ್ದಾರೆ ಇಲ್ಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ನ್ಯೂ ಇಯರ್ ಬರುತ್ತೆ. ನ್ಯೂ ಇಯರ್ 2026. ಆಗ ಸಾಕಷ್ಟು ಜನ ಏನಂತಂದರೆ ಜಿಮ್ಮಿಗೆ ಸೇರೋದಾಗಿರ್ಬೋದು, ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ಕೊತಾರೆ. ನಾವು ಇನ್ಮೇಲಿಂದ ಈ ವರ್ಷದಿಂದ ಫಿಟ್ ಆಗಿರ್ತೀವಿ. ಎಲ್ಲರಿಗೂ ಫಿಟ್ ಆಗಿರೋದಂದರೆ ಇಷ್ಟ. ಒಂದು ಜಿಮ್ ಸೇರೋದಾಗಿರ್ಬೋದು, ಅಥವಾ ರನ್ನಿಂಗ್ ಮಾಡೋದಾಗಿರ್ಬೋದು, ಅಥವಾ ವಾಕಿಂಗ್ ಮಾಡ್ತೀನಿ ನಾನು ಇಲ್ಲಿ ಡೈಲಿ ಇನ್ಮೇಲಿಂದ, ಯಾವುದೇ ಕಾರಣಕ್ಕೂ ಒಂದಿನೂ ನಾನು ತಪ್ಸಲ್ಲ, ಫಿಟ್ ಆಗಿರ್ತೀನಿ ಅನ್ನೋ ಒಂದು ರೆಸೊಲ್ಯೂಷನ್ಗಳನ್ನ ತೊಗೊತಾರೆ. ಬೇರೆ ಬೇರೆ ರೆಸೊಲ್ಯೂಷನ್ಗಳನ್ನ ತೊಗೋತಾರೆ. ಈ ಒಂದು ಫೋಟೋ ನೋಡಿದಾಗ ನಮಗೆ ಎಲ್ಲರಿಗೂ ಅನಿಸುತ್ತೆ ನಾವು ಫಿಟ್ ಆಗಿರ್ಬೇಕಂತ ಹೇಳಿ. ಫಿಟ್ ಆಗಿರಬೇಕು ಅಂತಂದರೆ ನಾವು ನಮ್ಮ ದೇಹವನ್ನು ದಂಡಿಸಬೇಕು, ಕರೆಕ್ಟಾಗಿ ಏನಂತಂದರೆ ಎಕ್ಸಸೈಸ್ಗಳನ್ನ ಮಾಡಬೇಕು. ಆ ಒಂದು ಎಕ್ಸಸೈಸ್ಗಳು ನಮಗೆ ಫಿಟ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತವೆ. ಈ ಫಿಟ್ನೆಸ್ ಅನ್ನೋದು ರೆಗ್ಯುಲರ್ ಆಗಿದ್ದರೆ ಮಾತ್ರ ಏನಂತಂದರೆ ಬರುವಂಥ ಒಂದು ಕ್ಯಾರೆಕ್ಟರ್. ಹಾಗಾಗಿ ನ್ಯೂ ಇಯರ್ ರೆಸೊಲ್ಯೂಷನ್ ತೊಗೊತೀರಿ. ಒಂದು ವಾರ ಏನಂತಂದರೆ ಕರೆಕ್ಟಾಗಿ ಜಿಮ್ಗೆ ಹೋಗ್ತೀರಿ. ನೆಕ್ಸ್ಟ್ ಒಂದು ವಾರ ಆದಮೇಲೆ ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಬೇಕಿರುತ್ತೆ. ಒಂದು ಮನಸ್ಸು ಹೇಳುತ್ತೆ ಒಂದು ವಾರ ಆಲ್ರೆಡಿ ಮಾಡಿದ್ದೀನಿ, ಇನ್ನೇನು ಇವತ್ತೊಂದು ದಿನ ಬಿಟ್ಟರೆ ಏನು ತೊಂದರೆ ಇಲ್ಲ, ನಾಳೆಯಿಂದ ವಾಪಸ್ ಹೋಗೋಣ ಅನ್ನೋ ಒಂದು ಮನಸ್ಸು ಬರುತ್ತೆ. ಆ ದಿನ ನೀವು ಜಿಮ್ಮನ್ನು ಬಿಡ್ತೀರಿ. ನೆಕ್ಸ್ಟ್ ಇನ್ನೊಂದು ಮನಸ್ಸು ಹೇಳ್ತಿರುತ್ತೆ, ನೀನು ಈ ರೀತಿ ಮಾಡಿದರೆ ನೀನು ಫಿಟ್ನೆಸ್ ಉಳಿಯೋಂಗಿಲ್ಲ, ಯಾವತ್ತು ಕಂಪಲ್ಸರಿ ಹೋಗಲೇಬೇಕು. ಆ ಸಿಚುವೇಶನ್ ಹೆಂಗಾದರೂ ಇರಲಿ, ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಏನೇ ಇರಲಿ, ನಾನು ಜಿಮ್ಮಿಗೆ ಹೋಗಲೇಬೇಕು, ಅಥವಾ ವಾಕಿಂಗ್ ಹೋಗಲೇಬೇಕು, ಅಥವಾ ರನ್ನಿಂಗ್ ಮಾಡಲೇಬೇಕು ಅನ್ನೋ ಒಂದು ಮನಸ್ಸು ಹೇಳ್ತಿರುತ್ತೆ. ಇನ್ನೊಂದು ಮನಸ್ಸು ಏನು ಬೇಡಪ್ಪ, ಸುಮ್ಮನೆ ಆರಾಮಾಗಿ ಮಲ್ಕೊಂಬಿಡೋಣ, ಜಿಮ್ ಬೇಡ ಒಂದು ವಾರ ಹೋಗಿನೆಲ್ಲ ನನ್ನ ಕೈ ಆಗಂಗಿಲ್ಲ, ಬಿಟ್ಟುಬಿಡೋಣ ಅನ್ನೋ ಒಂದು ಆ ಥರ ಒಂದು ಮನಸ್ಸು ಕೂಡ ಇರುತ್ತೆ. ಹೌದಾ? ಈ ರೀತಿ ಸಾಕಷ್ಟು ಬಾರಿ ಬೇರೆ ಬೇರೆ ಏನಂತಂದರೆ ಮನಸ್ಸುಗಳು ನಮ್ಮ ಒಂದು ಥಾಟ್ಸ್ಗಳನ್ನ ಕಂಟ್ರೋಲ್ ಮಾಡ್ತಿರ್ತವೆ. ಅದ್ರ ಬಗ್ಗೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ, ಅವುಗಳನ್ನೇ ಇಡ್, ಈಗೋ ಆ್ಯಂಡ್ ಸೂಪರ್ ಈಗೋ ಅಂತ ಹೇಳ್ತಾರೆ. ಇದೇ ಒಂದು ಜಿಮ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾವು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಫುಡ್ ಏನು ತಿಂತೀವಿ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ನೀವು ಜಿಮ್ ಮಾಡೋ ಟೈಮಲ್ಲಿ ನೋಡಿರಿ, ಇಲ್ಲಿ ಒಂದು ಫೋಟೋದಲ್ಲಿ ಬಾಯಿ ಏನಂತಂದರೆ ಒಂದು ಬಾಯಲ್ಲಿ ನೀರು ಬರುವಂಥ ಒಂದು 2 ಐಟಮ್ಸ್ ಇದ್ದಾವೆ. ಒಂದು ಗುಲಾಬ್ ಜಾಮೂನ್ ಹಾಗೂ ಇನ್ನೊಂದು ಡೈರಿ ಮಿಲ್ಕ್ ಚಾಕ್ಲೇಟ್ಸ್. ನೀವು ಜಿಮ್ ಮಾಡ್ತಾಯಿದ್ದೀರಿ ಅಂದ್ಕೊಡ್ರಿ, ಯಾರೋ ಒಂದು ಮನೆಗೆ ನಿಮಗೆ ಗುಲಾಬ್ ಜಾಮೂನ್ ಮಾಡಿದ್ದಾರೆ. ಒಂದು ಮನಸ್ಸು ಹೇಳುತ್ತೆ ಏನಾಗಲ್ಲ, ತಿಂದ್ಬಿಡು, ನಿನ್ನ ತೊಂದರೆ ಇಲ್ಲ, ಜಿಮ್ಗೆ ಹೋಗ್ತಿದೆಯಾ, ತೊಂದರೆ ಇಲ್ಲ, ನೀನು ಏನಂತಂದರೆ ತಿನ್ನು, ಒಂದು ಎಷ್ಟು ಬೇಕು ಇವತ್ತೊಂದು ತಿಂದ್ಬಿಡು, ನಾಳೆಯಿಂದ ತಿನ್ನಕ್ಕೆ ಹೋಗಬೇಡ, ಆ ಥರ ಒಂದು ಮನಸ್ಸು ಹೇಳುತ್ತೆ. ಇನ್ನೊಂದು ಮನಸ್ಸು ಏನು ಹೇಳುತ್ತೆ, ಇಲ್ಲ ನೀನು ಸ್ಟ್ರಿಕ್ಟಾಗಿ ಏನಂತಂದರೆ ಯಾವುದೇ ಕಾರಣಕ್ಕೂ ಜಾಮೂನ್ ತಿನ್ನಬಾರ್ದು, ನೀನು ಫಿಟ್ ಆಗಿರ್ಬೇಕಂತಂದ್ರೆ ಜಿಮ್ಮಿಗೆ ಹೋಗಬೇಕು, ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತಂತಂದರೆ ಯಾವುದೇ ಕಾರಣಕ್ಕೂ ನೀನು ಜಾಮೂನ್ನ ತಿನ್ನಬಾರ್ದು, ಅಥವಾ ಒಂದು ಚಾಕ್ಲೇಟನ್ನು ತಿನ್ನಬಾರ್ದು ಅಂತ ಹೇಳುತ್ತೆ. ಇನ್ನೂ ಒಂದು ಮನಸ್ಸು ಹೇಗೆ ಹೇಳುತ್ತೆ ನೋಡಿರಿ, ಹೆಂಗಿದ್ರು ನಾನು ಒಂದು 2 ತಿಂದ್ಬಿಡ್ತೀನಪ್ಪ, ಭಾಳಷ್ಟು ತಿನ್ನಂಗಿಲ್ಲ, ಒಂದು 2 ಜಾಮೂನ್ ತಿಂದ್ಬಿಡ್ತೀನಿ, ನಾಳೆ 2 ಜಾಮೂನ್ ತಿಂದಿದ್ದಕ್ಕೆ ಕಂಪೆನ್ಸೇಷನ್ ಆಗಿ ನಾನು ಜಾಸ್ತಿ ವರ್ಕೌಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸು ಕೂಡ ಇರುತ್ತೆ. ಈ ರೀತಿ ನಮ್ಮ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಏನಂತೆ ವರ್ತಿಸ್ತಿರುತ್ತೆ. ಆ ಒಂದು ಮನಸ್ಸುಗಳ ಬಗ್ಗೆ ಸೈಕೋ ಅನಾಲಿಟಿಕ್ ಥಿಯರಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ. ಅದನ್ನೇ ಅವ್ರು ಏನಂತ ಹೇಳ್ತಾರೆ, ಇಡ್, ಈಗೋ ಆ್ಯಂಡ್ ಸೂಪರ್ ಈಗೋ ಅಂತ ಹೇಳ್ತಾರೆ. ಅವುಗಳು ಏನಂತ ಅನ್ನೋದನ್ನು ಇವಾಗ ನಾವು ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಸೈಕೋ ಅನಾಲಿಟಿಕ್ ಥಿಯರಿ ಬಗ್ಗೆ ಏನನ್ನು ನೆನಪಿಟ್ಕೋಬೇಕು ಅನ್ನೋದನ್ನು ನಾನು ಹೇಳಿದಂಥ ಒಂದು ಜಿಮ್ ಹಾಗೂ ಒಂದು ಸ್ವೀಟಿನ ಒಂದು ಎಕ್ಸಾಂಪಲ್ ಮೂಲಕ ನಾವು ಅರ್ಥೈಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನೋಡಿರಿ, ಇಡ್, ಈಗೋ, ಸೂಪರ್ ಈಗೋ ಇವು ಫ್ರಾಯ್ಡ್ಸ್ ಥಿಯರಿ ಆಫ್ ಪರ್ಸನಾಲಿಟಿಯ 3 ರೀತಿಯ ಮನಸ್ಸುಗಳು. ಇಡ್ ಅಂದರೆ ಇಟ್ ಈಸ್ ದ ಮೋಸ್ಟ್ ಪ್ರಿಮಿಟಿವ್ ಆ್ಯಂಡ್ ಅನ್ಕಾನ್ಷಿಯಸ್ ಪಾರ್ಟ್, ವೆರಿ ಇಂಪಾರ್ಟೆಂಟ್, ಅನ್ಕಾನ್ಷಿಯಸ್ ಪಾರ್ಟ್ ಆಫ್ ದ ಸೈಕ್, ಡ್ರೈವನ್ ಬೈ ದ ಪ್ಲೆಷರ್ ಪ್ರಿನ್ಸಿಪಲ್.
ಆ್ಯಂಡ್ ಡಿಸೈರ್ ಫಾರ್ ಇಮಿಡಿಯೇಟ್ ಗ್ರಾಟಿಫಿಕೇಷನ್ ಆಫ್ ಆಲ್ ದ ಡಿಸೈರ್ಸ್ ವಾಂಟ್ಸ್ ಆ್ಯಂಡ್ ನೀಡ್ಸ್ ಅಂತ ಹೇಳಿ. ಈಗೋ ಅಂತ ಬಂದಾಗ ಈಗೋ ಆಪ್ರೇಟ್ಸ್ ಇನ್ ದ ಕಾನ್ಷಿಯಸ್. ನೋಡಿರಿ, ಇಡ್ ಅನ್ನೋದು ಅನ್ಕಾನ್ಷಿಯಸ್, ಈಗೋ ಅನ್ನೋದು ಕಾನ್ಷಿಯಸ್ ಮೈಂಡು. ನೆಕ್ಸ್ಟ್, ಆ್ಯಂಡ್ ಮೀಡಿಯೇಟ್ಸ್ ಬಿಟ್ವೀನ್ ಇಡ್ ಆ್ಯಂಡ್ ಸೂಪರ್ ಈಗೋ, ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರ್ಯಾಷನಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೂಪರ್ ಈಗೋ ಅಂತ ಬಂದರೆ, ಸೂಪರ್ ಈಗೋ ಈಸ್ ಮಾರಲ್ or ethical framework that regulates how the ego operates. It is responsible for the development of person's sense of right and wrong. ಈ ಮೂರು ಥಿಯರಿಗಳು ಏನೇನು ಹೇಳ್ತಾವೆ, ಮೂರು ಮನಸ್ಸುಗಳು ನೋಡ್ರಿ. ಇಡ್ ಅಂತ ಬಂದಾಗ ನಾವೇನು ಹೇಳ್ತಿದ್ವಿ, ಪ್ಲೆಷರ್ ಪ್ರಿನ್ಸಿಪಲ್. ನಾನು ಫಾಸ್ಟಾಗಿ ನನಗೇನಂತ ರಿಸಲ್ಟ್ಸ್ ಬರಬೇಕು. ನಾನು ಜಾಮೂನ್ ತಿಂದ ಕೂಡಲೇ ನಂಗೆ ಸ್ವೀಟ್ ಸಿಕ್ಬಿಡುತ್ತೆ, ಆ ಒಂದು ಬಾಡಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ಮುಂದಿನ ಯೋಚನೆ ಮಾಡೋದಿಲ್ಲ, ಹಿಂದಿಂದ ಏನಾಗುತ್ತೆ ಅಂತ ಯೋಚನೆ ಮಾಡೋಂಗಿಲ್ಲ, ಮುಂದೆ ಹಿಂದೆ ಏನೂ ಯೋಚನೆ ಮಾಡಲ್ಲ. ನಾನು ಸ್ವೀಟ್ ತಿಂತಾ ಇದ್ದೀನಿ, ನನಗೂ ಖುಷಿ ಸಿಗ್ತಾ ಇದೆ, ಅದು ಇಡ್. ಓಕೆ, ಇಡ್, ದಟ್ ಈಸ್ ಇಡ್. ಈಗೋ ಅಂತ ಬಂತಂದರೆ, ಈಗೋ ಈಸ್ ಎ ರಿಯಲಿಸ್ಟಿಕ್ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ತೀವಿ. ಒಂದು ಜಾಮೂನ್ನ ಬಂದಾಗ ನಾನು ಹೇಳಿದೆ, ಒಂದು 2 ಜಾಮೂನ್ ತಿಂತೀನಿ, ಅದನ್ನು ಕಂಪನ್ಸೇಟ್ ಮಾಡೋಕ್ಕೆ ನೆಕ್ಸ್ಟ್ ದಿನ ನಾನು ಏನು ಮಾಡ್ತೀನಿ, ಐ ವಿಲ್ ವರ್ಕೌಟ್ ಮೋರ್ ಅಂತ ಹೇಳಿದ್ನಲ್ಲ, ದಟ್ ಈಸ್ ಈಗೋ. ಅದು ರಿಯಲಿಸ್ಟಿಕ್ಕಾಗಿ ಥಿಂಕ್ ಮಾಡುತ್ತೆ. ಆ ರೀತಿ ಒಂದು ಮನಸ್ಸು ಯಾವಾಗಲೂ ರಿಯಲಿಸ್ಟಿಕ್ಕಾಗಿ ಥಿಂಕ್ ಮಾಡಿ ಏನು ಬೇಕು ಸದ್ಯಕ್ಕೆ, ಆ ಕಾನ್ಷಿಯಸ್ ಮೈಂಡ್ ಕರೆಕ್ಟಾಗಿ ಅನಲೈಸ್ ಮಾಡಿ ನೀನು ಇಷ್ಟು ತಿಂದು ನಾಳೆ ಅದನ್ನು ಕಂಪನ್ಸೇಟ್ ಮಾಡು ಅನ್ನೋ ಒಂದು ಥಾಟನ್ನು ಕೊಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಈಗೋ ಅಂತ ಕರಿತೀವಿ. ಅದು ಈಗ ಇಡ್ ಮತ್ತು ಸೂಪರ್ ಈಗೋಗಳ ಮಧ್ಯೆ ಬರುವಂಥ ಒಂದು ಮನಸ್ಸು. ನೆಕ್ಸ್ಟ್, ಇದು ಕಾನ್ಷಿಯಸ್ ಪಾರ್ಟು. ಅದ್ರ ಜೊತೆಗೆ ಸೂಪರ್ ಈಗೋ ಅಂತ ಬಂದಾಗ ನೋಡಿರಿ, ಸೂಪರ್ ಈಗೋ ಈಸ್ ಏನಂತ, ಇಟ್ ಆಲ್ವೇಸ್ ಕೇರ್ಸ್ ಫಾರ್ ದ ಪರ್ಫೆಕ್ಷನ್ ಅಂತ ಹೇಳ್ಬೋದು. ಏನಂತಂದರೆ, ನೀನು ಯಾವುದೇ ಕಾರಣಕ್ಕೂ ತಿನ್ನೋ ಹಾಗೆ ಇಲ್ಲ ಜಾಮೂನನ್ನು, ನೀನು ಜಿಮ್ಗೆ ಹೋಗ್ತಾ ಇದೆ, ಕಂಪಲ್ಸರಿ ಏನಂತಂದರೆ ಯಾವುದೇ ಕಾರಣಕ್ಕೂ ನೀನು ಸ್ವೀಟ್ಗಳನ್ನು ಜಾಸ್ತಿ ತಿನ್ನಲೇಬಾರ್ದು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಕೊಡುವಂಥ ಒಂದು ಮನಸ್ಸು, ಅದನ್ನು ಸೂಪರ್ ಈಗೋ ಅಂತ ಕರಿತೀವಿ. ನೆಕ್ಸ್ಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಾನು ಬರೆದಿರುವಂಥ ಒಂದು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ನಿಮ್ಮ ಸೆಂಟ್ರಲ್ TETಯಲ್ಲಿ ಇದೇ ಪಾಯಿಂಟ್ಸ್ಗಳ ಮೇಲೆ ಎಕ್ಸಾಮ್ಗೆ ಕ್ವಶನ್ಸ್ ಬರುತ್ತೆ. ನೋಡಿರಿ, ಇಡ್ ಅಂತ ಬಂದಾಗ ಇದು ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ಇನ್ಸ್ಟಿಂಕ್ಟಿವ್ ಅಂತಂತಂದರೆ ಹುಟ್ಟುತ್ತಾನೆ ಬರುವಂಥ ಒಂದು ಇನ್ಸ್ಟಿಂಕ್ಟಿವ್ ಬಿಹೇವಿಯರ್. ನಾನು ಹುಟ್ಟುತ್ತಾನೆ ಏನಂತಂದರೆ ಒಂದು ಬಿಹೇವಿಯರ್ ಬರುತ್ತಲ್ಲ, ಅವುಗಳಿಗೆ ಏನು ಕರಿತೀನಿ, ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಅಂತ ಕರಿತೀನಿ. ಒಂದು ಮಗು ತನಗೆ ಚಿಕ್ಕಂದಿದ್ದಾಗ ಏನು ಮಾಡುತ್ತೆ ಅಂತಂದರೆ, ಹೊಟ್ಟೆ ಹಸಿವಾಗೈತೆ ಅಂದ್ಕೊಡ್ರಿ, ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೇನು ಎತ್ತ ಅಂತ ಏನೂ ಗೊತ್ತಿಲ್ಲ, ಅದು ಇಡ್. ಎಷ್ಟು ಜನ ಇದ್ದಾರೆ ಸುತ್ತಮುತ್ತ, ಅದಕ್ಕೆ ಯಾವುದು ಏನಂತಂದರೆ ಪರಿಜ್ಞಾನ ಇರೋದಿಲ್ಲ. ತಾನು ಅತ್ತರೆ ಮಗು ಏನಂತ, ತಾಯಿ ಏನಂತಂದರೆ ಹಾಲು ಕುಡಿಸ್ತಾಳೆ ಅನ್ನೋ ಒಂದು ತಲೆಯಲ್ಲಿರುತ್ತೆ. ಅದನ್ನು ಇಡ್ ಅಂತ ಕರಿತೀವಿ. ನೋಡಿರಿ, ಮಗು ಅತ್ತರೆ ತಾಯಿ ಎದೆ ಹಾಲು ಕುಡಿಸ್ತಾಳೆ, ಆ ಒಂದು ನೀಡನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳುತ್ತೆ ಮಗು ಸಡನ್ನಾಗಿ. ಆಗಿಂದಾಗ ಏನಂತ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ದಿಸ್ ಈಸ್ ಎನ್ ಇನ್ಸ್ಟಿಂಕ್ಟ್ ಆ್ಯಂಡ್ ಅಗೇನ್ ಇಟ್ ಈಸ್ ಅನ್ಕಾನ್ಷಿಯಸ್ ಮೈಂಡಿಂದ ಬರುವಂಥದ್ದು ಇಡ್. ಚೈಲ್ಡ್ ಹ್ಯಾಸ್ ದಿಸ್ ಬಿಹೇವಿಯರ್. ಚೈಲ್ಡ್, ಮಗು ಇದ್ದಾಗ ಈ ಒಂದು ಬಿಹೇವಿಯರ್ನ ನಾವು ನೋಡ್ಬೋದು, ಇಡ್ ಅನ್ನೋ ಒಂದು ಬಿಹೇವಿಯರ್. ದಿಸ್ ವರ್ಕ್ಸ್ ಆನ್ ಎ ಪ್ಲೆಷರ್ ಪ್ರಿನ್ಸಿಪಲ್. ಪ್ಲೆಷರ್ ಪ್ರಿನ್ಸಿಪಲ್ ಅಂತಂದರೆ, ತನಗೆ ಸಡನ್ನಾಗಿ ಏನು ಬೇಕಲ್ಲ ಆ ಒಂದು ಕೆಲಸ ಮಾಡಿಬಿಟ್ರೆ ಅದಕ್ಕೆ ಖುಷಿ ಸಿಗುತ್ತೆ. ಜೋರಾಗಿ ಹತ್ಬಿಟ್ರೆ ಯಾರು ಜೊತೆಗಿದ್ದಾರೆ, ಯಾರು ಸುತ್ತಮುತ್ತ ಭಾಳಷ್ಟು ಜನ ಇದ್ದಾರೆ, ನಾನು ಹತ್ತಿರ ಅವರಿಗೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಆ ಥರ ಒಂದು ಮೈಂಡ್ಸೆಟ್ ಮಗುಗಿರಲ್ಲ. ಅದೇನು ಮಾಡುತ್ತೆ, ಜೋರಾಗಿ ಹತ್ತಿರ ಅಮ್ಮ ಬಂದು ಎದೆ ಹಾಲು ಕುಡಿಸ್ತಾಳೆ, ಹಾಗಾಗಿ ಅದರ ಒಂದು ಹಸು ನೀಗುತ್ತೆ ಅನ್ನೋದಷ್ಟೇ ಅದಕ್ಕಿದೆ. ಆ ಒಂದು ಎದೆ ಹಾಲು ಕುಡಿಸಿದ ಮೇಲೆ ಅದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಪ್ಲೆಷರ್ ಪ್ರಿನ್ಸಿಪಲ್ ಅಂತ ಕರಿತೀವಿ ಅದನ್ನು. ಆ್ಯಂಡ್ ಅಟ್ ದ ಬರ್ತ್ ಚೈಲ್ಡ್ ಹ್ಯಾಸ್ ಓನ್ಲಿ ದಿಸ್. ಇಡ್ ಮಾತ್ರ ಇರುತ್ತೆ, ಅದಕ್ಕೆ ಯಾವುದೇ ಬೇರೆ ಆದಂಥ ಪರಿಜ್ಞಾನಗಳು, ಹೊರಗೆ ಏನು ಅನ್ಕೊತಾರೆ ನನ್ನ ಬಗ್ಗೆ, ಆ ಥರ ಒಂದು ಮನಸ್ಸು ಇರೋದಿಲ್ಲ, ಅದಕ್ಕೆ ಇಡ್ ಮಾತ್ರ ಇರುತ್ತೆ. ಕಮಿಂಗ್ ಟು ಈಗೋ. ಈಗೋ ಅಂತ ಬಂದಾಗ ದಿಸ್ ಈಸ್ ರಿಯಾಲಿಟಿ ಬಗ್ಗೆ ಹೇಳಿಕೊಡುವಂಥ ಒಂದು ಮನಸ್ಸು. ಆ್ಯಂಡ್ ದಿಸ್ ಈಸ್ ಅ ಲಿಂಕ್ ಬಿಟ್ವೀನ್ ಇಡ್ ಆ್ಯಂಡ್ ಸೂಪರ್ ಈಗೋ. ಫಸ್ಟ್ ಇಡ್ ಬರುತ್ತೆ, ಲಾಸ್ಟಿಗೆ ಸೂಪರ್ ಈಗೋ ಬರುತ್ತೆ, ಮಿಡ್ಲಲ್ಲಿ ಈಗೋ ಬರೋದ್ರಿಂದ ಇಟ್ಸ್ ಅ ಲಿಂಕ್ ಬಿಟ್ವೀನ್ ಇಡ್ ಆ್ಯಂಡ್ ಸೂಪರ್ ಈಗೋ. ಆ್ಯಂಡ್ ದಿಸ್ ಈಸ್ ಅ ಓನ್ಲಿ ಪಾರ್ಟ್ ಆಫ್ ಕಾನ್ಷಿಯಸ್ ಮೈಂಡ್. ನೋಡಿರಿ, ನಾನು ಇಡ್ ಅಂತ ಹೇಳುವಾಗ ಇಟ್ಸ್ ಅ ಪಾರ್ಟ್ ಆಫ್ ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದೆ. ನೆಕ್ಸ್ಟ್ ಈಗೋ ಅಂತ ಬಂದಾಗ ಕಾನ್ಷಿಯಸ್ ಮೈಂಡ್ನ ಪಾರ್ಟ್ ಇದೊಂದೇ ಆಗಿರುತ್ತೆ. ಈವನ್ ಸೂಪರ್ ಈಗೋ ಇಸ್ ಅ ಪಾರ್ಟ್ ಆಫ್ ಅನ್ಕಾನ್ಷಿಯಸ್ ಮೈಂಡ್. ನೋಡಿರಿ, ಇಲ್ಲಿ ಈಗೋ ಕೂಡ ಇಟ್ ಆಲ್ಸೋ ಸೀಕ್ಸ್ ಪ್ಲೆಷರ್ ಬಟ್ ಇನ್ ಎ ರಿಯಲಿಸ್ಟಿಕ್ ವೇ. ಅದು ಏನು ಮಾಡುತ್ತೆ, ನಾನು ಜಿಮ್ಮಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ, ನಾನು ಒಂದು 2 ಜಾಮೂನ್ಗಳನ್ನ ಅಷ್ಟೇ ತಿಂತೀನಿ, ಸಾಕಷ್ಟು ತಿನ್ನಂಗಿಲ್ಲ, 10 ಜಾಮೂನ್ ತಿನ್ನಂಗಿಲ್ಲ, 2 ಜಾಮೂನ್ ತಿಂತೀನಿ, ನಾಳೆ ಅದಕ್ಕಿಂತ ಹೆಚ್ಚಿಗೆ ವರ್ಕೌಟ್ ಮಾಡಿ ಅದನ್ನು ಕರಗಿಸ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇದೆ. ಪ್ಲೆಷರ್ ಬೇಕು, ಆದರೆ ಜವಾಬ್ದಾರಿಯುತವಾಗಿ ವಿಚಾರ ಮಾಡುವಂಥ ಒಂದು ಕೆಲಸನ ಈಗೋ ಮಾಡುತ್ತೆ. ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್ ಕಂಪೋನೆಂಟ್, ನಮಗೆ ಕರೆಕ್ಟಾಗಿ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡೋದು ಈಗೋ. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಏನಂತಂದರೆ ನೋ ರೈಟ್ ಆರ್ ರಾಂಗ್ ಅನ್ನೋ ಫೀಲಿಂಗ್ ಗೊತ್ತಿರಲ್ಲ ಇದಕ್ಕೆ. ದಿಸ್ ಹ್ಯಾಸ್ ನೋ ಕಾನ್ಸೆಪ್ಟ್ ಆಫ್ ರೈಟ್ ಆರ್ ರಾಂಗ್. ಲಾಸ್ಟ್ ನಮಗೆ ಬರೋದು ಯಾವುದಪ್ಪ ಅಂದರೆ ಸೂಪರ್ ಈಗೋ. ಸೂಪರ್ ಈಗೋ ಮೇಜರ್ಲಿ ಏನಂತಂದರೆ ಮೊರಾಲಿಟಿ ಬಗ್ಗೆ ಥಿಂಕ್ ಮಾಡುತ್ತೆ. ಈ ಒಂದು ಮನಸ್ಸು ಮೊರಲ್ ಥಿಂಗ್ಸ್ ಬಗ್ಗೆ ವಿಚಾರ ಮಾಡುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಅನ್ಕಾನ್ಷಿಯಸ್ ಮೈಂಡ್ ಹೇಳಿದೆ ನಾನು. ಈಗೋ ಮಾತ್ರ ಏನಂತಂದರೆ ಕಾನ್ಷಿಯಸ್ ಮೈಂಡಿನ ಒಂದು ಭಾಗ.
ಹಾಗೆ ಇಡ್ ಮತ್ತು ಸೂಪರ್ ಈಗೋ ಎರಡೂ ಏನಂತಂದರೆ ಅನ್ಕಾನ್ಷಿಯಸ್ ಮೈಂಡಿನ ಭಾಗ. ವಾಯ್ಸ್ ಆಫ್ ಕನ್ಸೈನ್ಸ್ ಅಂತ ಕೂಡ ಕರಿತೀವಿ ಈ ಒಂದು ಮನಸ್ಸನ್ನು. ವಾಯ್ಸ್ ಆಫ್ ಕನ್ಸೈನ್ಸ್ ಹತ್ರ ಅಂದರೆ ಆತ್ಮಸಾಕ್ಷಿ ಅಂತ ಕೂಡ ಕರಿತೀವಿ. ಸೀಕ್ಸ್ ಪರ್ಫೆಕ್ಷನ್, ಯಾವುದೇ ಕಾರಣಕ್ಕೂ ನನಗೆ ಫೋಲ್ ಅನ್ನೋದಿರಬಾರ್ದು. ನಾನು ಏನಂತಂದರೆ ಒಂದು ಜಿಮ್ ಹೋಗ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಜಾಮೂನ್ ತಿನ್ನಲ್ಲ, ಆ ಥರ ಒಂದು ಮನಸ್ಸು. ನಾನು ಏನು ಮಾಡ್ತೀನಿ, ಕಂಟಿನ್ಯೂಸ್ಲಿ ಬಿಟ್ಟೇ ಬಿಡ್ತೀನಿ, ನಾನು ಜಾಮೂನ್ ತಿನ್ನೋದು, ಸ್ವೀಟನ್ನು ಬಿಟ್ಟೇ ಬಿಡ್ತೀನಿ, ಚಾ ಕುಡಿದು ಬಿಡ್ತೀನಿ, ಆ ರೀತಿ ಒಂದು ಡಿಸಿಷನ್ ಮಾಡುತ್ತಲ್ಲ, ಆ ಮನಸ್ಸಿಗೆ ನಾವೇನಂತ ಕರಿತೀವಿ, ಸೂಪರ್ ಈಗೋ ಅಂತ ಕರಿತೀವಿ. ಮಗು ಇದ್ದಾಗ ಯಾವುದಿರುತ್ತೆ, ಓನ್ಲಿ ಇಡ್. ಆಮೇಲೆ ಬೆಳೀತಾ ಬೆಳೀತಾ ಈಗೋ ಮತ್ತು ಸೂಪರ್ ಈಗೋ ಆ್ಯಡ್ ಆಗ್ತವೆ. ಇವು ಮೂರು ಮನಸ್ಸುಗಳು ಕೂಡಿ ಏನಂತ ನಮ್ಮ ಡಿಸಿಷನ್ ಮೇಕಿಂಗನ್ನು ಹೆಲ್ಪ್ ಮಾಡ್ತಿರ್ತವೆ. ನಾವು ಯಾವುದೇ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಈ ಮೂರು ಮನಸ್ಸುಗಳು ನಮಗೆ ಏನನ್ನು ಮಾಡ್ತವೆ, ಒಂದು ಹೆಲ್ಪ್ ಮಾಡ್ತಿರ್ತವೆ. ಈ ಮೂರು ಮನಸ್ಸುಗಳ ಬಗ್ಗೆ ಸೈಕೋ ಅನಾಲಿಟಿಕ್ ಥಿಯರಿಯಲ್ಲಿ ಸಿಗ್ಮಂಡ್ ಫ್ರೈಡ್ ಅವರು ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಡ್ಡಲ್ಲಿ ಏನಾಗುತ್ತೆ ನೋಡಿರಿ, ಇನ್ಸ್ಟಿಂಕ್ಟಿವ್ ಬಿಹೇವಿಯರ್ ಅಂತ ಹೇಳ್ತಾರೆ. ಇನ್ಸ್ಟಿಂಕ್ಟಿವ್ ಅಂತಂದರೆ ಹುಟ್ಟಾನೆ ಬರುವಂಥ ಒಂದು ಬಿಹೇವಿಯರ್ಗಳನ್ನ ಇನ್ಸ್ಟಿಂಕ್ಟಿವ್ ಅಂತ ಕರಿತೀವಿ. ಇಟ್ಸ್ ಅ ಪಾರ್ಟ್ ಆಫ್ ಅನ್ಕಾನ್ಷಿಯಸ್ ಮೈಂಡ್. ಮಗುಗೆ ಈ ಒಂದು ಮನಸ್ಸಿರುತ್ತೆ ಆ್ಯಂಡ್ ಇಟ್ ವರ್ಕ್ಸ್ ಆನ್ ಎ ಪ್ಲೆಜರ್ ಪ್ರಿನ್ಸಿಪಲ್. ಪ್ಲೆಜರ್ ಪ್ರಿನ್ಸಿಪಲ್ ಅಂತಂದರೆ ಸಡನ್ನಾಗಿ ಅದಕ್ಕೆ ಏನಂತ ಪ್ಲೆಜರ್ ಬೇಕು, ಅದಕ್ಕೆ ಆಗಬೇಕಂತ ಆ ಕೆಲಸ ಆಗಲೇಬೇಕು ಆ ಮೂಮೆಂಟ್ಗೆ, ಅದು ಕಾಯಂಗಿಲ್ಲ. ಯಾವುದೇ ಒಂದು ಮುಂದೆ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅದನ್ನು ನೋಡೋದಿಲ್ಲ. ಆ ಥರ ಒಂದು ಪ್ಲೆಜರ್ ಪ್ರಿನ್ಸಿಪಲ್. ಈಗೋ ಅಂತ ಬಂದಾಗ ಇಟ್ಸ್ ಎ ರಿಯಲಿಸ್ಟಿಕ್ ಮೈಂಡ್, ಲಿಂಕ್ ಬಿಟ್ವೀನ್ ಇಡ್ ಆ್ಯಂಡ್ ಸೂಪರ್ ಈಗೋ ಆ್ಯಂಡ್ ಇಟ್ಸ್ ಅ ಪಾರ್ಟ್ ಆಫ್ ಕಾನ್ಷಿಯಸ್ ಮೈಂಡ್. ದಿಸ್ ಇಸ್ ದ ಓನ್ಲಿ ಪಾರ್ಟ್ ಆಫ್ ಕಾನ್ಷಿಯಸ್ ಮೈಂಡ್. ಇಟ್ ಸೀಕ್ಸ್ ಪ್ಲೆಜರ್, ಇದು ಕೂಡ ಪ್ಲೆಜರ್ನ ಸೀಕ್ ಮಾಡುತ್ತೆ, ಬಟ್ ಇನ್ ಎ ರಿಯಲಿಸ್ಟಿಕ್ ವೇ. ಏನಂತಂದರೆ ಒಂದು ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಏನಂತೆ ವರ್ಕ್ ಮಾಡುವಂಥ ಒಂದು ಮನಸ್ಸು ಈಗೋ. ಆ್ಯಂಡ್ ದಿಸ್ ಈಗೋ ಡಸಂಟ್ ಹ್ಯಾವ್ ಏನಂತೆ ಕಾನ್ಸೆಪ್ಟ್ ಆಫ್ ರೈಟ್ ಆರ್ ರಾಂಗ್. ಕಾನ್ಸೆಪ್ಟ್ ಆಫ್ ರೈಟ್ ಆರ್ ರಾಂಗ್ ಎಲ್ಲಿ ಬರುತ್ತಪ್ಪ ಅಂದರೆ ಸೂಪರ್ ಈಗೋ ಅಲ್ಲಿ ಬರುತ್ತೆ. ಕಾನ್ಸೆಪ್ಟ್ ಆಫ್ ರೈಟ್ ಆರ್ ರಾಂಗ್. ಇದಿಷ್ಟು ಏನಪ್ಪ ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಸೈಕೋ ಅನಾಲಿಟಿಕ್ ಥಿಯರಿ ಬಗ್ಗೆ ನನಗೆ ಏನಂದ್ರೆ ಏನು ನಾಲೆಜ್ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ. ಇವುಗಳನ್ನು ಕರೆಕ್ಟಾಗಿ ಓದ್ಕೊಡ್ರಿ. ಇದೇ ಒಂದು ಪಾಯಿಂಟ್ಸ್ಗಳ ಮೇಲೆ ಕ್ವಶನ್ಸ್ ಬರ್ತವೆ. ನಾನು ಏನೇನು ಶಬ್ದಗಳನ್ನ ಬಳಸಿದ್ದೀನಿ ಆ ಒಂದು ಶಬ್ದಗಳಿಂದನೇ ಏನಂತಂದರೆ ಕ್ವಶನ್ಸ್ಗಳು ಅರೈಸ್ ಆಗ್ತವೆ. ನೀವು ಓಲ್ಡ್ ಕ್ವಶನ್ ಪೇಪರ್ನ ಒಮ್ಮೆ ತಿರುವು ಹಾಕಿ ನೋಡಿದರೆ ಸೆಂಟ್ರಲ್ ಟಿ ಇ ಟಿದು ಈ ಒಂದು ವರ್ಡ್ಸ್ಗಳ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿರುತ್ತೆ. ಟಿ ಇ ಟಿ ನಾನು ಪಾಸ್ ಆಗಲಿಲ್ಲ ಅಂತ ಚಿಂತೆ ಮಾಡ್ತಾ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡ್ರಿ. ಸೆಂಟ್ರಲ್ ಟಿ ಇ ಟಿ ಅನ್ನೋ ಇನ್ನೊಂದು ಅವಕಾಶ ನಿಮಗೆ ಫೆಬ್ರವರಿ 8ನೇ ತಾರೀಕಿದೆ. ಆ ಒಂದು ಎಕ್ಸಾಮ್ಗೆ ನಿಮ್ಮ ತಯಾರಿ ಮಾಡಿಕೊಡ್ರಿ. ಕರೆಕ್ಟಾಗಿ ಓದ್ಕೊಂಡು ಆ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಮುಂದೆ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಕರೀಲಿ, ಟೀಚಿಂಗ್ ಎಕ್ಸಾಮ್, ಅಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಸತತವಾಗಿಟ್ಟಿರಿ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ನೀವಿರಿ, ತಾನೇ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಯರಿ ಮೂಲಕ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.